ಸುಮಾರು ಪಿಂಚಣಿದಾರ ವಿಧವೆತನ ಇರ್ಬೋದು 16 ಲಕ್ಷ ಜನರದ್ದು ಕಟ್ ಆಫ್ ಮಾಡಿದೆ. ಸೊ ಇದ್ರ ಬಗ್ಗೆ ಆ ಪಿಂಚಣಿದಾರದ್ದು ರಾಜ್ಯ ಸರ್ಕಾರ ಅಲ್ಲ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅದು ಮಾಧ್ಯಮದವರು ಮಾಹಿತಿ ಇರಬೇಕು. ಯಾರು ಆಧಾರ್ ಕಾರ್ಡ್ನಲ್ಲಿ ಹೆಸರು ವ್ಯತ್ಯಾಸ ಇದೆ, ಯಾರು ಕ್ಷಮೆ ಇರಲಿ, ಹೆಸರು ಅಲ್ಲ ವಯಸ್ಸು ವ್ಯತ್ಯಾಸ ಇದೆ, ಯಾರು ದಾಖಲೆಗಳು 2 ದಾಖಲೆಗಳು ಮ್ಯಾಚ್ ಆಗ್ತಾಯಿಲ್ಲ ಅಂಥವ್ರಿಗೆ ನಾವು ಹಣ ಸಂದಾಯ ಮಾಡೋದನ್ನ ನಿಲ್ಲಿಸಿದ್ದೀವಿ ಹೊರತು ಅದು ಸಂಬಂಧಪಟ್ಟ ಅಗತ್ಯ ದಾಖಲಾತಿಗಳನ್ನ ಸರ್ಟಿಫಿಕೇಟ್ನ ಕೊಟ್ಟರೆ ಖಂಡಿತವಾಗಿಯೂ ಅದನ್ನ ಮಾಡುವಂಥ ಕೆಲಸ ಮಾಡ್ತೀವಿ. ಇದನ್ನು ಪರಿಶೀಲನೆ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರದ ಅವಕಾಶ. ಗೃಹಲಕ್ಷ್ಮಿ ವಿಷಯದಲ್ಲಿ ಯಾರು ಯಾವುದೇ ರೀತಿಯ ಅನುಮಾನ ಬೇಡ. ಈಗ SIR ಏನಕ್ಕೆ ಮಾಡ್ತಾ ಇದ್ದಾರೆ? ಮತ ಪರಿಷ್ಕರಣೆಗೋಸ್ಕರ. ಅದೇ ರೀತಿ ಪರಿಷ್ಕರಣೆ ಆಗ್ತಾನೆ ಇರಬೇಕಲ್ಲ, ಯಾವುದೇ ಯೋಜನೆ ಆಗಿರ್ಬೋದು. ಹಾಗಾಗಿ ಆ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಆಗ್ತಾ ಇದೆ. ಯಾರಿಗೆ ಯಾವುದೇ ಅಂತ ಬಡವರಿಗಾಗಿರ್ಬೋದು, ಸಾಮಾನ್ಯ ವರ್ಗದವ್ರಿಗಾಗಿರ್ಬೋದು, ಯಾರಿಗೂ ಏನೂ ಸಮಸ್ಯೆ ಆಗಲ್ಲ. ಈಗೇನು ಎಲ್ರಿಗೂ ಹಣ ಬರ್ತಾ ಇದೆ, ಎಲ್ರಿಗೂ ಹಣ ಬರ್ತದೆ. ಆದರೆ ಮತ್ತೊಮ್ಮೆ ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಘನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನ ಪಾಲಿಸುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ರೀತಿಯ ಹೆದರುವಂಥದ್ದು ಬೇಡ. ನಮಗೆ ಇವತ್ತು ಗೃಹಲಕ್ಷ್ಮಿ ಅನ್ನ ನಿಂತೋಗುತ್ತೆ ಹಾಗೆ ಹೀಗೆ ಅಂತ ಇದು ಸುಳ್ಳು ಸುದ್ದಿ ಹಬ್ಬಿಸಿದ್ರು ವಿರೋಧ ಪಕ್ಷದವ್ರು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರ ಧ್ವನಿಯಾಗಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ. ಅವ್ರು ಯಾವತ್ತಿದ್ರೂ ನಮ್ಮ ಪಕ್ಷ ನಾವು ಬಡವರಿಗೆ ಕೈ ಹಿಡಿತೀವಿ ಹೊರತು ಬಡವರಿಗೆ ಕೈ ಕೊಡೋರಲ್ಲ. ಹಾಗಾಗಿ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಸರ್ಕಾರ ಬಡವರಿಗೆ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಾ ಇದೆ. 6ನೇ ಗ್ಯಾರಂಟಿಯಾಗಿ ಭೂಮಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿಯ ಅನುಮಾನ ಬೇಡ. ಖಂಡಿತವಾಗಿಯೂ ಗೃಹಲಕ್ಷ್ಮಿ ವಿಷಯದಲ್ಲಿ ಎಲ್ಲ ಏನು ಸರ್ಕಾರಿ ಅಗತ್ಯ ದಾಖಲೆಗಳನ್ನ ಕೊಟ್ಟು ಅವರ ಒಂದು ಏನು ಈಗ ಗೃಹಲಕ್ಷ್ಮಿ ಅನ್ನೋ ಖಾತೆಗೆ ಜಮಾ ಆಗ್ತದೆ, ಅದೇ ರೀತಿ ಮುಂದೆನೂ ಸಹ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇನ್ನ ಮಾಹಿತಿ ಇಲ್ಲ. ಗೃಹಲಕ್ಷ್ಮಿ ಬಗ್ಗೆ ನಮಗೆ ಅಧಿಕೃತ ಅಂದರೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಆದೇಶ ಕೊಡ್ತಾರೆ ಅದನ್ನ ನಾವು ಪಾಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿದೆ, ಅದು ಹೇಳ್ತಿದ್ದೀನಿ. ಗೃಹಜ್ಯೋತಿ ಬಗ್ಗೆ ನಾನು ಇಲ್ಲ, ಯಾವುದೇ ರೀತಿ ಅಲೆದಾಟ ಏನೂ ಇಲ್ಲ. ಅವರು ಇದ್ದ ಕಡೆಯಲ್ಲೇ ಮಾಡುವಂಥ ಕೆಲಸವನ್ನು ಇಲಾಖೆ ತಗೊಂಡಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದನ್ನ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋದನ್ನ ಬಿಟ್ಟು ಅಧಿಕಾರಕ್ಕೆ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ದಾಖಲೆಗಳನ್ನು ಒದಗಿಸಿದ್ರೆ ಮತ್ತೆ ಪಿಂಚಣಿ ಖಂಡಿತವಾಗಿಯೂ ಪಿಂಚಣಿ ವಿಷಯದಲ್ಲಿ ಸರಿಯಾದಂಥ ದಾಖಲೆಗಳು ಕೊಡಬೇಕು. ಇದು ಸಹ ಪರಿಷ್ಕರಣೆ ಕೇಂದ್ರ ಸರ್ಕಾರ ಮಾಡ್ತದೆ. ಜೊತೆಗೆ ನಿಮಗೆ ರೇಷನ್ ಕಾರ್ಡು ಸಹ ಗೊತ್ತು, ರೇಷನ್ ಕಾರ್ಡ್ನ ಪರಿಷ್ಕರಣೆ ಆಗ್ತದೆ. ಇದು ಮಾಡ್ತಾ ಇರೋದು ಇದು ಸಹ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸುಮ್ಮನೆ ನಾವು ತಿಳಿದು ಅದ್ರ ಬಗ್ಗೆ ಯೋಜನೆಗಳ ಬಗ್ಗೆ ತಿಳಿದು ಏನಾಗ್ತಾ ಇದೆ ಅಂತ ತಿಳಿದು ಮಾತಾಡಬೇಕು. ನಾವಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಯಾವ ಸಾರ್ವಜನಿಕರಾಗಿರ್ಬೋದು. ಅದರ ಯಾವುದು ರೇಷನ್ ಕಾರ್ಡ್ ಆಗಿರ್ಬೋದು, ಈಗ OAP ಓಲ್ಡ್ ಏಜ್ ಪೆನ್ಷನ್ಸ್ದಾಗಿರ್ಬೋದು, ವಿಧವಾ ವೇತನದಾಗಿರ್ಬೋದು. ಹಾಗಾಗಿ ಇದೆಲ್ಲ ಒಂದು ರಿವಿಷನ್, ಇದೊಂದು ಪರಿಷ್ಕರಣೆ. ಖಂಡಿತವಾಗಿಯೂ ಇದು ಆದಮೇಲೆ ಕ್ರಮೇಣ ಕಾನೂನನ್ನು ಏನಿದೆ ಅದನ್ನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಡೈವರ್ಷನ್ ಮಾಡೋಕ್ಕೋಸ್ಕರ ಇದನ್ನು ಕಟ್ ಆಫ್ ಮಾಡಿದ್ದಾರೆ ಅಂತ ವಿರೋಧ ಪಕ್ಷ. ಈಗ 3 ವರ್ಷ ಆಡಳಿತ ಕೊಟ್ಟಿದ್ದೀವಲ್ಲ, 56,000 57,000 ಕೋಟಿಯನ್ನು 5 ಗ್ಯಾರಂಟಿ ಮುಖಾಂತರ ರಾಜ್ಯದ ಜನತೆಗೆ ಘನ ಸರ್ಕಾರ ಕೊಡ್ತಾ ಇದೆ. ಮುಂದೆನೂ ಕೊಡುತ್ತೆ. ಮುಂದೆ ಇದಾದ ತಕ್ಷಣ 28ಕ್ಕೆ ಇನ್ನೂ 5 ಗ್ಯಾರಂಟಿ ಹೆಚ್ಚಾಗಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ.